ಗುರುಗಳ ನಿಮ್ಮ ಪಾದಯಾತ್ರೆಯ ಮೂಲ ಉದ್ದೇಶ ಏನ್ರಿ? ಈ ಪಾದಯಾತ್ರೆ ಎಷ್ಟು ದಿನದಿಂದ ಮಾಡಾಕತ್ತೀರಿ? ಹಂಗ ಇದೇ ರೀತಿ ಮೊದ್ಲೇ ಅವರ ಪಾದಯಾತ್ರೆ ಮಾಡಿರೇನ್ರಿ? ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ರಿ. ಈ ಪಾದಯಾತ್ರೆಯ ಮೂಲ ಉದ್ದೇಶ ಧರ್ಮ ಜಾಗೃತಿ ಅಂದ್ರೆ ಪೋಷು ಎನ್ನುವ ಅರ್ಥದಲ್ಲಿ ಧರ್ಮ ಅಂತ ನಾವು ಪ್ರತಿಪಾದನೆ ಮಾಡ್ತೇವೆ. ಆದರೆ ಯಾವುದೋ ಒಂದು ಹಿಂದೂ ಧರ್ಮ ಅಂತಾಗಲಿ, ಇಸ್ಲಾಂ ಧರ್ಮ ಅಂತಾಗಲಿ, ಕ್ರೈಸ್ತ ಧರ್ಮ ಅಂತಾಗಲಿ, ಅವೆಲ್ಲವೂ ಕೇವಲ ಒಂದು ಮತವಾಗಿ ಪರಿವರ್ತಿತವಾಗಿದೆ ಹೊರತಾಗಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ನೀತಿಗಳನ್ನ ಕಳೆದುಕೊಂಡ್ರೆ ಅದು ಧರ್ಮ ಅಂತ ಕರಿತೀವಿ. ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲ, ಇದು 6ನೇ ಪಾದಯಾತ್ರೆಯಾಗಿದೆ. ಮೊದಲು ಶ್ರೀಶೈಲದ ಪಾದಯಾತ್ರೆ ಮಾಡಿದ್ದೆವು. ಹಾಗಾಗಿ ಇದು ಎಲ್ಲ ಅನುಷ್ಠಾನದ ನಂತರ ಪಾದಯಾತ್ರೆಯನ್ನು ಮಾಡ್ತಾ ಇರ್ತೇವೆ. ಇಲ್ಲಿ ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಉದ್ದೇಶ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಅನ್ನುವಂಥದ್ದೇ ಮೇನ್ ಟಾಪಿಕ್ ಅನ್ನು ಇಟ್ಕೊಂಡಿದ್ವಿ. ಈ ಸಮಾಜದಲ್ಲಿರುವಂತಹ ಎಲ್ಲರೂ, ಯಾಕಂದ್ರೆ ನಾವು ಬರುವಂತಹ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಲ್ಲಿ, ನಾವು ಹುಬ್ಬಳ್ಳಿ ನಗರದಲ್ಲೇ ನಾವು ಕೇಳಿಕೊಂಡಿದ್ದೇವೆ, ಸಿದ್ಧಾರೂಢರ ವಾರ ಸೋಮವಾರ ಇದೆ. ಸೋಮವಾರ ದಿವಸ ನೀವೆಲ್ಲರೂ ಈ ನಗರ, ಸಂಪೂರ್ಣ ನಗರ ಸಸ್ಯಾಹಾರವಾಗಬೇಕು. ಸರಾಯಿ ಅಂಗಡಿಗಳಾಗಲಿ, ಈ ದುಶ್ಚಟಕ್ಕೆ ಅಲ್ಲಿ ನಗರದವರು ದುರ್ಗುಣ ದೂರರಾಗಬೇಕು ಅನ್ನುವಂಥದ್ದು. ಯಾಕಂದ್ರೆ ನೇರವಾಗಿ ನಾವು ಸಂಪೂರ್ಣ ಬಿಡುವಂದು ಯಾರು ಬಿಡುವುದಿಲ್ಲ. ಮೊದಲು ವಾರದಾಗ 1 ಕೇಳ್ತೀವಿ, ಆಮೇಲೆ 2 ಆಗಲಿ, 3 ಆಗಲಿ, 4 ಆಗಲಿ, ಸಮಾಜ ಪರಿವರ್ತನೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಈ ಸಾಕಷ್ಟು ಎಲ್ಲ ಕಡೆ ಅದನ್ನೇ ಹೇಳ್ತಾ ಬಂದಿದ್ದೇವೆ. ಈಗಲೂ ಕೂಡ ಉಳಿವು ಚನ್ನಬಸವನ ಹತ್ರ ಹೇಳಿದ್ದೀವಿ, ಉಳಿವು ಚನ್ನಬಸವನ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಈಗ ಹುಬ್ಬಳ್ಳಿ ನಗರದವರು ನಾವು 2-3 ತಿಂಗಳಲ್ಲಿ ನಗರಸಭೆಯಿಂದ ತೀರ್ಮಾನ ತಗೊಳ್ತೀವಿ ಅನ್ನುವ ಮಾತನ್ನ ಅವ್ರು ಹೇಳಿದ್ದಾರೆ. ಅದೇ ನಗರಸಭೆಯಿಂದ ತೀರ್ಮಾನ ತೆಗೆದುಕೊಳ್ಳೋದು ಸ್ವತಃ ಮನಸ್ ಪರಿವರ್ತನೆ ಆಗಬೇಕು ಅನ್ನುವಂಥದ್ದೇ. ನಾವು ಹೊಡೆದು ನಾವು ದಂಡ ವಿಧಿಸಿ ನಾವು ಅವರನ್ನ ಇದು ಮಾಡ್ತೀವಿ ಅನ್ನೋದು ಬೇರೆ ಅಲ್ಲ. ಮನಸ್ ಪರಿವರ್ತನೆ ಮಾಡುವಂಥದ್ದು ನಮ್ಮ ಮೂಲ ಉದ್ದೇಶವಾಗಿದೆ. ದ್ವೇಷದಿಂದಲ್ಲ, ಜಗತ್ತನ್ನ ಪ್ರೀತಿಯಿಂದ ಗೆಲ್ಲಬೇಕನ್ನುವಂಥದ್ದೇ ನಮ್ಮ ಸಂದೇಶ. ದ್ವೇಷ ಯಾರನ್ನೂ ಒಳ್ಳೆಯದಲ್ಲ. ಹಾಗಾಗಿ ಪರಿವರ್ತನೆ ಅನ್ನೋದು ಪ್ರೀತಿಯಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಪ್ರೀತಿಯ ಸಂಕೇತವಾಗಿ ನೀವು ವಾರದಲ್ಲಿ 1 ದಿವಸ ಬಿಡಿ ಅಂತ ಈ ಸಮಾಜದಲ್ಲಿ ಕೇಳ್ತಾ ಈ ಧರ್ಮ ಜಾಗೃತಿ ಮಹಾಪಾದಯಾತ್ರೆ ಆರಂಭವಾಗಿದೆ. ಉಳಿವಿ ಚನ್ನಬಸವಣ್ಣನ ಪಾದದಲ್ಲಿ ಅರ್ಪಿಸ್ತೇವೆ. ಎಷ್ಟು ಜನ ನಾವು ಕೇವಲ ಇಂಡಿವಿಜುವಲ್ ಒಂದು ನಗರಕ್ಕೆ ಕೇಳಿದಾಗ ಹೇಳ್ತೇವೆ, ಯಾರ್ಯಾರು ಏನೇನು ನೀವು ದುಶ್ಚಟಗಳಿಂದ ದೂರ ಆಗಿದೆ, ಯಾವುದೇ ಆಗಿರ್ಬೋದು, ಜಗಳ ಆಡೋದಾಗಿರಬಹುದು, ಅದು ಕುಡಿಯೋದಾಗಿರ್ಬೋದು, ಮತ್ತೆ ಗುಟ್ಕಾ ಹಾಕೋದಾಗಿರಬಹುದು, ಇನ್ನು ಏನೇ ತಂಬಾಕು ಸೇವನೆ ಆಗಿರಬಹುದು, ಬೇರೆ ಯಾವುದೇ ಆದರೂ ಕೂಡ ಅವುಗಳಿಂದ ಸಮಾಜ ದೂರವಾಗಬೇಕು ಅನ್ನುವಂಥದ್ದು. ಮಾನವೀಯತೆಯನ್ನ ಬೆಳೆಸಿಕೊಳ್ಳಬೇಕು. ಕೇವಲ ಧರ್ಮದ ಹೆಸರಿನಲ್ಲಿ ಜಗಳವಾಡಕೂಡದು ಅನ್ನೋದು, ಜಾತಿ ಹೆಸರಿನಲ್ಲಿ ಜಗಳವಾಡಕೂಡದು. ನಾವೆಲ್ಲರೂ ಮಾನವರು, ನಾವೆಲ್ಲರೂ ಒಂದೇ ಭಗವಂತನ ಮಕ್ಕಳು ಅಂತ ನಡೆದುಕೊಳ್ಳಬೇಕು ಅನ್ನುವ ಮೂಲ ಉದ್ದೇಶದಿಂದ ನಾವು ಈ ಧರ್ಮ ಜಾಗೃತಿ ಮಹಾಪಾದಯಾತ್ರೆ ಆರಂಭ ಮಾಡಿದ್ದೇವೆ. ಅಜ್ಜಾರ ಕುದುರೆ ಮೇಲೆ ಯಾವಾಗ ಕುಂದಿರ್ತಾರ್ರಿ? ಇದು ಜಾತ್ರೆ ಆಗ್ರಿ, ಕಡಿಮಿನ ಕಾಲ ಇದ್ದಾಗ್ರಿ, ಆಮೇಲೆ ಭಕ್ತರ ಮನೆಗ್ ಬಿನ್ನಾಕ್ ಹೋಗುವಾಗ್ರಿ, ಅವಾಗ ಯಾವ್ದಾರ ಫಂಕ್ಷನ್ ಇದ್ರಿ ಕಡಿಮಿನ ಕಾಳ್ರಿ. ಅಂದ್ರೆ ಈಗ ಪಾದಯಾತ್ರೆ ಮಾಡ್ಕೊಂಡ್ ಹೊಂಟ್ರಲ್ಲ, ಈಗ ಕುಂದ್ರಂಗಿಲ್ಲ? ಈಗ ಕುಂದ್ರಂಗಿಲ್ರಿ, ಅಜ್ಜಾರ್ ಕುಂದ್ರಂಗಿಲ್ರಿ. ಪಾದಯಾತ್ರೆ ಅದು ಅವ್ರಿಗೆ ವಿಶೇಷವಾದದ್ದು ಅಂತಾರೆ ಕುದುರೆ. ಅವರು ಅದು ಇಷ್ಟವಾದಂತ ಕುದುರೆ ಮುಂದ ಹೋದಂಗೆಲ್ಲ ಅವ್ರು ಇದನ್ನ ಮಾಡ್ತಾರೆ. ಕುದುರೆ ಮುಂದೆ ಇರ್ತಾರೆ. ಮೇಡಮ್ ಅವ್ರು ನಾವು ಗದಗ ಡಿಸ್ಟಿಕ್ ಮತ್ತು ಅಂತರ್ಗಂತೂರು ಗ್ರಾಮದವರು, ಮತ್ತು ಇವರು ಆಂಧ್ರ ಪ್ರದೇಶ, ತೆಲಂಗಾಣ ಆ ಕಡೆಯಿಂದ ಬಂದವರು. ಮತ್ತು ನಾವು ಬುಧೇಶ್ವರ ಸ್ವಾಮಿಗಳ ದರ್ಶನ ಸಂಬಂಧ ಅವ್ರು 1 ತಿಂಗಳ 3 ದಿವಸ ಕುಂತಿದ್ರು. ಅದನ್ನ ಎಲ್ಲಾರು ಕುಂತಾರ ಅನ್ನೋ ಸುದ್ದಿ ಕೇಳಿ ನಾವು ಇದನ್ನ ನೋಡ್ಲಿಕ್ಕೆ ಬಂದ್ವಿ. ನಾವು ನೋಡ್ಲಿಕ್ಕೆ ಬಂದ ದಿನ ಒಂದು ದಾಸೋಗ ನೋಡಿ ಅವ್ರ ಅಜ್ಜಾರ ಇದನ್ನ ಮಾಡೋದ್ ನೋಡಿ, ಅದು ಕುಂತಿದ್ದ ಜಾಗ ಎಂತದು ಅಂತಂದ್ರೆ ಕಲ್ಲಿನ ಮಡಿಗೆ ಒಳಗ ಒಂದು ಮೇಲಿನ ಗುಡಿ ಗೋಪುರದ ರೂಮಿನ ಒಳಗ ಕುತ್ಕೊಂಡು ಎಲ್ಲಿ ಹವಾ ಬೆಳಕು ಗಾಳಿ ಯಾವ ತರದು ಏನು ಇಲ್ಲದೆ ಇದನ್ನ ಈಶ್ವರಲಿಂಗದಾಗ ತೊಳೆದಂತ ನೀರು ತಳಗ್ ಬೀಳುವಂತ ಬಚ್ಚಲ ಹರಿ ಮೊದ್ಲು ಕಾಂಕ್ರೀಟ್ ಮೊದ್ಲು ಮಾಡಿ ಅದಕ್ಕೆ ಹಾಕಿ, ಮತ್ತೆ ಕರೆಂಟಿನ ಪೈಪ್ ಮೊದ್ಲು ಮಾಡಿ ಕಿತ್ತು ಅದಕ್ಕೂ ಪ್ಲಾಸ್ಟರ್ ಮಾಡಿ, ಯಾವುದೇ ಗಾಳಿ ಬೆಳಕು ನೀರು ಅನ್ನ ಯಾವುದೂ ಇಲ್ಲದೆ 1 ತಿಂಗಳ 3 ದಿವಸ ಅಂದ್ರೆ 775 ತಾಸು ಅನುಷ್ಠಾನ ಮಾಡಿದಂತ ಶ್ರೀ ಗುರು ರಾಚೋಟೇಶ್ವರ ಇವರು ಮೂಲ ಪ್ರದೇಶ ಇವರು ತೆಲಂಗಾಣ ಚಿತ್ತಾಪುರ ತಾಲೂಕು ಯಾವ್ದ್ರಿ? ಕಲಬುರಗಿ ಜಿಲ್ಲಾ ಚಿತ್ತಾಪುರ ತಾಲೂಕ ಬೊಮ್ಮನಹಳ್ಳಿ. ಅಲ್ಲಿ
ಅಲ್ಲಿ ಗ್ರಾಮದವರು ಹಾ. ಇಲ್ಲಿ ಬಂದು ನಮ್ಮ ಅಂತೂರ್ ಬೆಂತೂರ್ ಮಠಕ್ಕೆ ಹಾ. ಅವರು ಇಲ್ಲಿ ಪ್ರತಿಷ್ಠೆ ಇದನ್ನ ಮಾಡಿ ಇಲ್ಲೇ ಅವ್ರನ್ನ ಅಜ್ಜರ್ನ ಇದನ್ನ ಪಟ್ಟಕ್ಕ ಮಾಡ್ಕೋಬೇಕಂತಂದು ಎಲ್ಲಾ ಡಿಸ್ಟ್ರಿಕ್ಟ್ ತಾಲೂಕು ಗ್ರಾಮದವರು ಒತ್ತಾಯದ ಮೇಲೆ ಇದೇ ಮಟ್ಟಕ್ಕ ಮಾಡ್ತಾರಂತ ಅನ್ನೋದು ನಮ್ಮೆಲ್ಲರ ಭಕ್ತರ ಆಸೆ ಐತಿ. ಹಾ ರೀ. ಆದ್ರೂ ಅಜ್ಜರ್ ನೋಡ್ಕೊಂಡು ಮುಂದೆ ಅವ್ರ ತೀರ್ಮಾನದಾಗ ಮುಂದೆ ಏನಾಕತ್ತೆ ಅದು ಅಜ್ಜರ್ ಬಿಟ್ಟಿದ್ದು. ಅದೇ ಅಷ್ಟೇ ಅಲ್ಲ 775 ಲಿಂಗ ಪ್ರತಿಷ್ಠಾಪನೆ ಅಜ್ಜರ್ ಒಳಗ್ ಕುಂತಾಗ 775 ಲಿಂಗ ಆಗ್ಬೇಕು ಅಂತ ಅವರು ಹೇಳಿದ್ರು ಭಕ್ತರಿಗೆಲ್ಲರಿಗೆ. ಆ ತರವಾಗಿ ಎಲ್ಲರೂ ಭಕ್ತರು ಕೊಡಿಸಿದಂತ ಭಕ್ತರು ಆ 775 ಲಿಂಗನೂ ಪ್ರತಿಷ್ಠಾಪನೆ ಆಗೈತಿ. ಅದೇ ರೀತಿ ಕಂಚಿನ ಮೂರ್ತಿ ಇವರು ಯಾರು ಇವ್ರು ಮಾತಾಡ್ರಿ, ಇವರು ಗಾಜಾಪುರ ನಮ್ದು ಯಾದಗಿರಿ ತಾಲೂಕ ಗುರುಮಿಟ್ಕಲ್ ಜಿಲ್ಲಾ ತಾಲೂಕು ಯಾದಗಿರಿ ಜಿಲ್ಲಾ. ನಾವು ಅಲ್ಲಿಂದ ತನಕ ಬಂದು ಅವ್ರಿಂದಾನೇ ಇರ್ತೀವಿ. ಯಾವಾಗಲೂ ಸೋಮೇಶ್ವರ ಇದ್ದಕ್ಕೆ ನಾವು ಈ ಕಡೆ ಬಂದು ಪಾದಯಾತ್ರೆ ಹೋಗೋಂತ ಬಂದ್ವಿ ಅಲ್ಲಿಂದ. ಹೌದೇನ್ರಿ? ಇವರು ಪಟ್ಟ ಅವರ ಅಭಿಮಾನಿಗಳು. ಮತ್ತೆ ಅವ್ರು ಎಲ್ಲೇ ಅನುಷ್ಠಾನ ಮಾಡ್ಲಿ, ಎಲ್ಲೇ ಪಾದಯಾತ್ರೆ ಮಾಡ್ಲಿ, ಯಾವುದು ಬಿಟ್ಟು ಕೊಡಲಿ, ಎಲ್ಲಾ ಪಾದರಿ ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲ, ಇದೇ ತರ ಇನ್ನೂ ಸುಮಾರು ಜನ ಹೆಣ್ಣು ಮಕ್ಕಳು ಮುದುಕರು ಎಲ್ಲಾ ಸಮೇತವಾಗಿ ಪರಿವಾರ ಸಮೇತವಾಗಿ ಬಂದಿದ್ದಾರೆ. ಅವರು ಅಜ್ಜರ ಅಭಿಮಾನಿ. ಟೋಟಲ್ ಪಾದಯಾತ್ರೆ ಮಾಡತ್ತಿರಲ್ಲ, ಎಷ್ಟು ಜನ ಅದಾರಿ ಟೋಟಲ್ ಆಗಿ ಹೆಚ್ಚು ಕಮ್ಮಿ 3.5 ರಿಂದ 4 ಲಕ್ಷ ಜನ. ಅಂದ್ರೆ ಇಲ್ಲಿ ಕಾಣುದಷ್ಟೇ ನಿಮಗೆ ಬಹಳ 1000-1500 ಜನ ನಿಮ್ಗೆ ಉಳಿವೆಯಲ್ಲಿ ನಾಳೆ ಏನಿದೆಯಲ್ಲ ಅವಾಗ ಅಲ್ಲಿ ಜನ ನೋಡ್ಬಿಟ್ರೆ ನಿಮಗೆ ಹೌದು ಅವ್ರು ಹೇಳಿದ್ದ ಸತ್ಯ ಅನ್ನೋ ಲೆಕ್ಕಕ್ಕ ನಾವ್ ಅಂತೀವಿ 4000 ಅಂತೀವಿ, ಆದ್ರೆ ಹೆಚ್ಚಿಗೆ ಆಕೈತಿ ಹೊರತು ಕಮ್ಮಿ ಇಲ್ಲ ಸರ್. ಆದ್ರೆ ಇವ್ರನ್ನ ಎಷ್ಟು ಹೇಳಿದ್ರು ಕಮ್ಮಿ, ಎಷ್ಟು ಹೊಗಳಿದ್ರು ಕಮ್ಮಿ. ಅದೇ ತರನಾಗಿ ಅಜ್ಜಾರಿದ್ದಾರೆ. ಅವ್ರು ಹೇಳಿದ್ದು ವೇದ ವಾಕ್ಯನೇ ಬೇಕಾಗೈತಿ. ಮಂದಿ ಇನ್ನೂ ಬರತಾರಪ್ಪ. ಹೌದ್ರಿ, ಹಿಂದಿನ ಅದಾರಿ ನೋಡ್ಕೊಂಡ್ ಬಂದ್ವಿ ನಾವು. ಇನ್ನೂ ಬರ್ತಾರ. ನಮಸ್ಕಾರ ಬರ್ತೀವ್ರಿ. ರಾಯಚೋಟೇಶ್ವರ ಮಹಾರಾಜ್ ಕಿ ಜೈ. ರಾಯಚೋಟೇಶ್ವರ ಮಹಾರಾಜ್ ಕಿ ಜೈ. ನಮಗ